ನಮಸ್ಕಾರ ರೀ ರೈತ ಬಂದವರು. ನಾವು ಉರುಳಿ ಲೈಫ್ ಮ್ಯಾನೇಜ್ಮೆಂಟ್ ಬೆಳೆ ಕಡೆಯಿಂದ ಬಂದು ನಿಮ್ಗೆ ರೈತರಿಗೆ ನಾವು ಪ್ರಾಡಕ್ಟ್ ಕೊಟ್ಟಿದ್ದಲ್ಲ ಅದನ್ನು ಮಾಹಿತಿ ತಿಳ್ಕೊಂಡು ಹೋಗ್ಕೊಂಡು ಬಂದಿವಿ. ಇದಕ್ಕೆ ಏನೇನು ಯೂಸ್ ಮಾಡಿರಿ? ಇದಕ್ಕೆ ಪೋಷಕ ಗೋಲ್ಡ್ ಅಂತ ಮ್ಯಾಚ್ ಸ್ಪ್ರೇ ಮಾಡಿತ್ತು. ಹಾಂ, ಸ್ಪ್ರೇ ಅಷ್ಟ ಮಾಡಿದ್ರಿ. ಮತ್ತು ನೇಸರ್ ಮ್ಯಾಜಿಕ್ ಅಂತೇಳಿ ಡ್ರಿಪ್ನಾಗ ಓದಿಸಿದ್ರು. ಹಾಂ, ಒಂದು ತಿಂಗಳು ಆತ್ರಿ. ಒಂದು ಸ್ಪ್ರೇ ಒಂದು ಡ್ರಿಂಕ್ ಮಾಡಿದ್ದೀವಿ. ಒಟ್ಟು ಈಗ ಈ ಲೆವೆಲ್ಗೆ ಬೆಳೆ ಬಂದೈತ್ರಿ. ಕಬ್ಬು ಚಲೋ ಆಗೈತಿ ರೀ. ಹೋದ ತಿಂಗಳು ಬಿಟ್ಟಿದ್ದೀವಿ ನಾವು. ಈ ತಿಂಗಳು ಒಂದು ತಿಂಗಳದಾಗ ಮಾತ್ರ ಕಬ್ಬು ಮಾತ್ರ ಚೇಂಜ್ ಅಂತೂ ಆಗಿದೆ. ಎಲೆಗಳು ಗ್ರೀನ್ ತುಂಬೈತ್ರಿ. ಮತ್ತು ಇದು ಒಟ್ಟು ಬೆಳವಣಿಗೆನೂ ಚಂದ, ಮರಿಗಳ ಸಂಖ್ಯೆ ಆಗಲಿ ಯಾವುದಾಗಲಿ ಚಲೋ ಬೆಳೆದೈತಿ ರೀ ಕಬ್ಬ. ಅದೇನು ಸಮಸ್ಯೆ ಇಲ್ಲ. ನಾವು ಬಿಟ್ಟಿದ್ದಕ್ಕಂತೂ ಏನು ನಮ್ಗೆ ಚಲೋ ಅನ್ಸಿದ್ವಿ. ಚಲೋ ಅನ್ಸಿದ್ದು. ಹಾಂ, ಒಂದು 4 ಮಂದಿ ರೈತರು ಹೇಳಕ್ಕೆ ಮಂದಿ ಮತ್ತು ಧೈರ್ಯ ಬಂದೈತಿ. ಧೈರ್ಯ ಐತಿ ರೀ. 4 ಮಂದಿಗೆ ಬಿಟ್ಟು ಒಂದು 10 ಮಂದಿಗೆ ಹೇಳ್ತು. ಅದೇನು ಸಮಸ್ಯೆ ಇಲ್ಲ. ಹಾಂ, ಈಗ ಕಬ್ಬು ಗ್ರೀನ್ ಆಗಿತ್ತು ರೀ. ಕಬ್ಬಿನ ಮರಿನೂ ಮರಿಗಳ ಸಂಖ್ಯೆ ಎಷ್ಟು ಐತಿ ನೋಡಿ ಎಣಸ್ರಿ ಬರ್ರಿ. ಮರಿ ಸಂಖ್ಯೆ ಅನ್ಸೋದಾದ್ರೆ ನೋಡ್ರಿ ಸರ, 1 2 3 4 5 6 7 8 9 10 11 12 13 14 15 16 17 18 19 20 21 ಮರಿ ಐತ್ರಿ ಒಂದು ಬೀಜಕ್ಕೆ. ಒಂದು ಕಬ್ಬಿನ ಸಸಿಗೆ 21 ಮರಿ ಐತ್ರಿ. ಮತ್ತು ಎಲೆ ಮಾತ್ರ ಪೂರ್ತಿ ಗ್ರೀನ್ ಆಗೈತಿ. ಮತ್ತು ಎಲೆ ಸೈಜ್ ಒಂದು ಸ್ವಲ್ಪ ಹೆಚ್ಚಾಗೈತಿ ರೀ. ಮೊದಲು ಸಣ್ಣ 1 ಬಟ್ ಹತ್ತಿತ್ತು, ಈಗ 2 ಬಟ್ 2.5 ಬಟ್ ಮಟ್ಟ ಒಂದು ಎಲೆ ಆಗೈತಿ. ಮತ್ತು ಕಬ್ಬಿನಾಗ ಮಾತ್ರ ಚೇಂಜಸ್ ಅಂತ ಆಗೈತಿ. ಕಬ್ಬು ಮಾತ್ರ ಕಿತ್ತೇಳೋ ಪೊಸಿಷನ್ದಾಗ ಐತ್ರಿ. ಗಣಕಿ ಸೈಜ್ ಅದು ಹೆಂಗೆ ಐತ್ರಿ? ಗಣಕಿ ಸೈಜ್ ಚಲೋ ಐತ್ರಿ. ಗಣಕಿ ಸೈಜ್ ಎಷ್ಟೈತೆ ಮಾಪ್ ಮಾಡಿ ನೋಡು. ಗಣಕಿ ಸೈಜ್ ಒಂದು ಚೋಟಿ ಮೇಲೆ ಐತ್ರಿ. ಈಗ ಇನ್ನು ಹಿಗ್ಗೋದ್ರಾಗ ಐತ್ರಿ. ಹಿಗ್ಗಾತೈತ್ರಿ. ಈಗ ಮತ್ತು ಒಂದು ಚೋಟಿ ಮೇಲೆ ಮಾತ್ರ ಒಂದು ಗಣಿಕೆ ಕೆಳಗಿದ್ದು ಒಂದು 2 ಇಂಚ್ 3 ಇಂಚ್ ಅದಾವ್ರಿ. ಮ್ಯಾಲ 4 ಇಂಚ್ 5 ಇಂಚ್ ಆಗೋ ಪೊಸಿಷನ್ದಾಗ ಐತ್ರಿ. ಇನ್ನು ಮ್ಯಾಲ ಬಂದಂಗೆ ದೊಡ್ಡ ಬರ್ಬೋದು. ಒಂದು ಏನು ಎಷ್ಟು ದಿನ ಆಯ್ತು ನಮಗೆ ಪ್ರಾಡಕ್ಟ್ ಕೊಟ್ಟು? ಈಗ 1 ತಿಂಗಳು ಆಯ್ತಿರಲ್ಲ. 1 ತಿಂಗಳು ಆಯ್ತು. 1 ತಿಂಗಳು ಆಯ್ತು. ಹೋದ ತಿಂಗಳು ಸ್ಪ್ರೇ ಮಾಡಿದನ್ರಿ. ಒಂದು ಡ್ರಿಂಚ್ ಕೊಟ್ಟನು. ನಿಮಗಾರೆ ಹೆಂಗೆ ಅನ್ಸೈತ್ರಿ ಒಟ್ಟು ಪ್ರಾಡಕ್ಟ್ ಬಗ್ಗೆ ಆಯ್ತು? ಪ್ರಾಡಕ್ಟ್ ಬಗ್ಗೆ ಅಂತ ಏನು ಹೆಸರು ಇಡಂಗಿಲ್ಲ ರೀ. ಪ್ರಾಡಕ್ಟ್ ರಿಸಲ್ಟ್ ಚಲೋ ಕೊಟ್ಟಾವ್ರಿ. ನಾವು 4-5 ಮಂದಿಗೆ ಹೇಳೋ ನಮ್ಗೆ ಮನಸ್ಸಿಗೆ ಬಂದೈತಿ. ಯಾರಿಗಾದ್ರೂ ರೈತರಿಗೆ ಆಜು ಹೇಳ್ತವೆ. ಇಂಥ ಬೇಸಿಗೆಯಾಗ ಇಂಥದ್ದು ಒಟ್ಟು ಕ್ಲೈಮೇಟ್ ಹೊಂದ್ಕೊಂಡು ಬೆಳೆ ಬಂದೈತೆ ಅಂದ್ರೆ ಹೆಚ್ಚಿಂದ ರೀ ಚಲೋ ಐತಿ ರಿಸಲ್ಟ್. 4 ಮಂದಿಗೆ ಹೇಳಕ್ಕೆ ಏನು ಅನುಕೂಲ ಐತಿ ರೀ.